ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT24x7 ನ್ಯೂಸ್ ಕನ್ನಡ ವಾಹಿನಿ. ಮೂರು ಜನರು ಮಾಡ್ಕೊಂಡು ಬಂದಿದ್ದೀರಿ. ಮೊಟ್ಟ ಮೊದಲಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಮತ್ತು ಏನು ಹುಕ್ಕೇರಿ ತಾಲೂಕಾ ಮತ್ತು ಹುಕ್ಕೇರಿ ಟೌನ್ ಶಹರದಲ್ಲಿ ಇರತಕ್ಕಂತಹ ಎಲ್ಲ ಪಂಜಾಬ್ ಮತ್ತು ಸಂಬಂಧಪಟ್ಟ ಇದರಿಂದ ಕಮಿಟಿ ವತಿಯಿಂದ ಬಂದಿದ್ದೀರಿ. ನಿಮಗೆಲ್ಲರಿಗೂ ಹುಕ್ಕೇರಿ ಠಾಣೆ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಈ ದಿವಸ ಏನು ಇದೊಂದು ಮೊಹರಂ ಆಚರಣೆ ಪ್ರಯುಕ್ತ ಏನು ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಇಷ್ಟು ವರ್ಷ ಏನು ಶಾಂತಿ ಪಾಲನೆ ಮಾಡ್ಕೊಂಡು ಬಂದಿದ್ದೀರಿ ಅದನ್ನು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗಬೇಕು. ಮತ್ತು ನಿಮ್ದು ಏನೇನು ಆಚರಣೆ ಇರ್ತೈತಿ ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಯಾರು ಇರ್ತೀರಿ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡಿ ನಮಗೊಂದು ಸ್ವಲ್ಪ ವಿವರಣೆ ಕೊಡ್ರಿ. ನಂತರ ಮತ್ತೆ ಎಲ್ಲರೂ ಸೇರಿ ಏನು ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಮತ್ತು ಏನಾದರೂ ಒಳ್ಳೆಯ ಸಜೆಷನ್ಸನ್ನು ಮಾಡ್ಕೊಂಡು ಹೋಗೋದಿದ್ರೆ ಅದನ್ನೆಲ್ಲರೂ ಕೂಡಿ ಅನುಸರಿಸುವಂತ ಹೋಗುವಂಥ ಪಾಯಿಂಟ್ಗಳಿದ್ರೆ ಅವನ್ನೆಲ್ಲರೂ ನೋಟ್ ಮಾಡಿಕೊಂಡು ಇಲ್ಲಿ ಡಿಸ್ಕಷನ್ ಮಾಡಿ ಅದನ್ನು ಪಾಲನೆ ಮಾಡಲಿಕ್ಕೆ ಅನುಕೂಲತೆ ಆಗ್ತದೆ. ಕಾಯ್ದೆ ಕಾನೂನನ್ನು ಪಾಲನೆ, ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಶಾಂತಿ ಇದನ್ನು ಒಬ್ರಿಗೊಬ್ಬರು ಆಚರಣೆ ಮಾಡಿಕೊಂಡು ಯಾವುದೇ ಹಬ್ಬ ಬರಲಿ ಈ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ವೆರಿ ಇಂಪಾರ್ಟೆಂಟ್. ಈಗ ಒಂದೊಂದು ಹಬ್ಬಕ್ಕೂ ಒಂದೊಂದು ಪ್ರಕ್ರಿಯೆಗಳು ಬೇರೆ ಇರ್ತಾವೆ, ಪ್ರೊಸೀಜರ್ಸ್. ಈಗ ಇವೆಲ್ಲ ರಂಜಾನ್ ಆಯಿತು, ಆಮೇಲೆ ಮೊನ್ನೆ ಈದ್ ಆಯಿತು, ಇವೆಲ್ಲ ಒಂದೊಂದು ದಿವಸದ್ದು ಹಾಗೆ ಸ್ಟಾರ್ಟ್ ಆಗ್ತಾವು, ಅವತ್ತೇ ಸಾಯಂಕಾಲ ಅಂದ್ರೆ ಕ್ಲೋಸ್ ಆಗಿಬಿಡ್ತಾವೆ. ಬಟ್ ಮೊಹರಂ ಹಂಗಿಲ್ಲ, ಇದ್ರ ಪ್ರೊಸೀಜರ್ ಬೇರೆ ಇರ್ತೀವಿ. ಇಲ್ಲಿ ಪಂಜಾಬ್ಗಳು ಕುಂದಿರ್ತಾವು, ಸಣ್ಣ ಡೋಲಿ ದೊಡ್ಡ ಡೋಲಿ ಇರ್ತಾವು, ಆಮೇಲೆ ಅಲ್ಲೆಲ್ಲೆಲ್ಲೇ ಒಂದು ದಿವಸ ಹೇಳ್ತಾವು, ಆಮೇಲೆ ಒಂದು ದಿವಸ ಕುಂದಿರ್ತಾವು, ಆಮೇಲೆ ಹುಡುಗರು ಆಟ ಆಡೋದಿರ್ತೈತಿ, ಆಮೇಲೆ ಕೆಂಡ ಹಾಯೋದಿರ್ತೈತಿ. ನಮ್ಮದು ಪದ್ಧತಿಗಳು ಭಾಳ ಇರ್ತಾವೆ. ಆಯಾ ಊರಿನ ಪ್ರಕಾರ, ಸಮಾಜದ ಪ್ರಕಾರ ಏನು ಮಾಡ್ತಿರ್ತಾರೆ, ಇದನ್ನು ಹಿಂದೂ ಮುಸ್ಲಿಮ್ಸ್ ಎರಡೂ ಬಾಂಧವರು ಕೂಡ ಆಚರಣೆ ಮಾಡ್ಕೊಂಡು ಹೋಗೋದಿರ್ತೈತಿ. ಅದಕ್ಕೆ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಆಚರಣೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೇಳ್ತೀನಿ. ಆಮೇಲೆ ನಿಮ್ಮ ಪ್ರೊಸೀಜರ್ಸ್ ಏನೈತಿ, ಎಷ್ಟು ದಿವಸಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯಾವಾಗಿನ ಸ್ಟಾರ್ಟ್ ಮಾಡ್ತೀರಿ, ಮತ್ತು ಯಾವಾಗ ಕ್ಲೋಸ್ ಆಗ್ತೈತಿ, ಮತ್ತು ಯಾವತ್ತು ಕೊನೆಯ ದಿವಸ ಇರ್ತೈತಿ, ಅದ್ರ ಬಗ್ಗೆ ತಾವೊಂದು ಸ್ವಲ್ಪ ಬ್ರೀಫ್ ಮಾಡಿರಿ ಅಂತ ಕೇಳ್ಕೊತೀವಿ. ಮೇಡಮ್ ಅವ್ರಿಗೆ ನಮಸ್ಕರಿಸುತ್ತಾ ಸರ್, ಹುಕ್ಕೇರಿ ಹೆಂಗದ ಪದ್ಧತಿ ರೀ, ಈ ಮೊಹರಂ ಅಂದ್ರೆ ಏನಿದಲ್ಲ, ಮೊಹರಮ್ಮ ಮತ್ತು ಇದನ್ನ ನಾವು ಹಿಂದೂಗಳು ಮುಸ್ಲಿಮ ಎಲ್ಲ ಬಾಂಧವರು ಕೂಡ ಆಚರಿಸ್ತೀವಿ. ನಮ್ಮ ಹಿಂದೂ ಬಾಂಧವರಿಂದನೂ ನಮ್ಮ ಹಳ್ಳಿ ಕೇರಿಗಳು ಒಂದು ಇದನ್ನ ಅದ ಸರ್, ಏನು ನಮ್ಮ ಚಳವಳಿ ಅಂತ ಅಂತೀವಿ, ಹಾಗೆ ನಮ್ಮದು ಕೊಂಡಿರ್ತದೆ. ಪ್ರತಿ ವರ್ಷ ಮೊಹರಂದಾಗ ಯಾವುದೇ ಅಹಿತಕರ ಘಟನೆ ಇನ್ನೂವರೆಗೆ ಯಾವ್ದು ನಡೆದಿಲ್ಲ. ಆದರೆ ಎಲ್ಲರೂ ಹಿಂದೂ ಮತ್ತು ಮುಸ್ಲಿಮರ ಸೌಹಾರ್ದಯುತವಾಗೇ ಈ ಹಬ್ಬವನ್ನು ನಾವು ಆಚರಿಸ್ಕೊಂಡು ಬಂದೀವಿ. ಯಾವುದೇ ಈಗೇನು ಸಣ್ಣ ಪುಟ್ಟ ಯಾವ ಗಲಾಟೆಗಳು ಏನಾದ್ರೂ ಸಣ್ಣ ಪುಟ್ಟ ಗಲಾಟೆಗಳಾದ್ರೂ ನಮ್ಮಲ್ಲೇ ನಾವು ಬಗೆಹರಿಸ್ಕೊತೀವಿ, ಇದು ಮಾಡ್ಕೊತೀವಿ. ಒಂದು ಸಮಸ್ಯೆ ಏನಾಯ್ತು ಸರ್, ನಮ್ಮ ಹಳ್ಳಿಕೇರಿ ಜನನೂ ವಿಶೇಷ ಇರ್ತಾರೆ ಸರ್, ನಾವು ಇನ್ನೂ ಮಂದಿನೂ ಆ ವೇಳೆದಾಗ ಆ ಕಡೆದು ಒಂದು ಸ್ವಲ್ಪ ಟಾಪಿಕ್ ಅದನ್ನು ಹಳ್ಳಿಕೇರಿ ಏನು ಇರೋದಲ್ಲ ಲೈಬ್ರರಿ ಸರ್ಕಲ್ ಅಲ್ಲಿ ಕಟ್ ಮಾಡಿ ಅಂದ್ರೆ ವೆಹಿಕಲ್ಗಳು ಬೈಪಾಸ್ ನೀವು ಕಳಿಸಿದ್ರೆ ಯಾವುದೋ ಸಮಸ್ಯೆ ಆಗಂಗಿಲ್ಲ. ಒಂದು ಶಿರಾ ಸಮಸ್ಯೆ ಅಲ್ಲ, ಬೈಪಾಸ್ ಕಳಿಸ್ಬಿಡೋನು, ಈ ಕಡೆ ಹೋಗ್ಲಿ ಬೇಕಾದ್ರೆ ಸರ್ಕಲ್ನಿಂದ ಬೈಪಾಸ್ ಹೋದಂದ್ರೆ ಯಾವುದೋ ಸಮಸ್ಯೆ ಆಗಂಗಿಲ್ಲ. ಅದರ್ವೈಸ್ ಏನೇ ಸರ ಯಾವುದೇ ಇದನ್ನಾಗಲಿ ಒಂದು ಸ್ವಲ್ಪ ಅದು ಚಮಕದ ಇರ್ತೈತೆ ಅಂದ್ಕೂಲ ಅದನ್ನು ಒಂದು ಸ್ವಲ್ಪ ಎಲ್ಲರೂ ನಾವು ನೀವು ನನ್ನ ಅವ್ರಿಗೆ ಇದು ಮಾಡೋದು, ಯಾರು ಸವರ್ದೈತಿ ಇರ್ತೈತಿ ಅವ್ರು ಆಡಲಿ ಆಡೋರಲ್ಲ, ಅದಕ್ಕೇನು ತೊಂದರೆ ಮಾಡೋದು ಬೇಡ. ಆದರೆ ಯಾವುದೋ ಕೋಮು ಇದಕ್ಕೆ ಭಾವನೆ ಬಿಡು ಹಂಗೆ ಅವ್ನು ಇರ್ತಾವನ ಸೈಡ್ ನಿಂತವನಿಗೆ ಬಡ್ದೆವು ಬೇಡ, ಅವ್ನು ಬಂದು ನಮ್ಮಲ್ಲಿ ಇದನ್ನು ಮಾಡಿದ, ಈಗ ಅವು ಐತಕ್ಕರ ಘಟನೆ ನಡೆಯೋದು ಬೇಡ. ನಮ್ಮ ಹುಕ್ಕೇರಿ ನಗರ ವತಿಯಿಂದ ನಾವು ಹಿಂದೂ ಮುಸ್ಲಿಂ ಬಾಂಧವರೆಲ್ಲರೂ ನಿಮ್ಗೆ ಅಗದಿ ಸೌಹಾರ್ದಯುತವಾಗಿ ಇದನ್ನು ಕೊಡ್ತೀವಿ ಸರ್, ಸಹಕಾರ ಕೊಡ್ತೀವಿ. ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಈ ಮೊಹರಂ ಆಚರಣೆ ಮಾಡೋಣ ಅಂತ ಹೇಳಿ ನಾನು ಯಾರು ಮಾತಾಡ್ತೀನಿ. ಮೊಹರಂ ಹಬ್ಬವನ್ನು ಪ್ರತಿ ವರ್ಷ ಹಿಂದೂ ಮುಸ್ಲಿಂ ಕೂಡಿ ಒಂದು ಭಾವೈಕ್ಯತೆಯಿಂದ ಆಚರಿಸ ಬಂದಿದ್ದೇವೆ. ಹಾಗೂ ಇಲ್ಲಿ ವೇದಿಕೆ ಮೇಲೆ ನಾವು PI ಸಾಹೇಬರಾಗಲಿ, ಈ ಎಲ್ಲ ಮೊಹರಂ ಕಮಿಟಿ, ಪಂಜಾಬ್ ಕಮಿಟಿ, ತಾಪೂಸ್ ಕಮಿಟಿ ಎಲ್ಲರಿಗೂ ನಮಸ್ಕಾರಗಳು. ನಾವು ಪತ್ರಿಕೆಗಳಿಗೂ ಒಂದೊಂದು ನಮಸ್ಕಾರಗಳು. ನಾವು ನಿನ್ನೆ ಅಂದ್ರೆ ನಿನ್ನೆ ಹೊಡೆದೆವು, ಇವತ್ತು ಹಿಡಿದು ನಾವು 5 ದಿವಸಕ್ಕೆ ಬಾಕಿ ಮಾಡ್ತೇವೆ. 5ನೇ ದಿವಸ ರವಿವಾರ ಬರ್ತೈತಿ. ರವಿವಾರ ಆದ್ಮೇಲೆ 7ನೇ ದಿವಸ ಸಾತ್ವಿ ಅಂದ್ರೆ ಮಂಗಳವಾರ ಬರ್ತದೆ, ಸಾತ್ವಿ ಅಂದ್ರೆ ಮಂಗಳವಾರ ಬರ್ತದೆ. ಆಮೇಲೆ ಒಂದು ದಿವಸ ಬಿಟ್ಟು ಗುರುವಾರ ದಿವಸ ಕತ್ತಲಾಗ್ತದೆ. ಮಂಗಳವಾರ ಏನಿರ್ತದೆ ಸಾತ್ವಿ ಅಂದ್ರೆ ನಮ್ಮದು 12 ಗಂಟೆಗೆ 11 ಗಂಟೆಗೆ ದೇವರ ಅಭಿಷೇಕ 3 ಗಂಟೆಗೆ ಬರ್ತೈತೆ ಅಂತ ತಂದು ಕೂಡಿಸ್ತೇವೆ.
ಎಲ್ಲ ಕಡೆ ಎಲ್ಲಿಂದ ಜಾಗ ವ್ಯವಸ್ಥೆ ಮತ್ತು ಅಲ್ಲಿ ಸ್ಥಾನಿಕ ಹೋಗ್ತಾರೆ. ಕತ್ತಲಿಂದ ರಾತ್ರಿ 1 ಗಂಟೆಗೆ ವ್ಯವಸ್ಥೆ ಮುಂಜಾನೆ ತನಕ 7 ತನಕ ಅಂತ ಜಾಸ್ತಿ ಇದ್ರಾಗೆಲ್ಲ ಉದ್ದೇಶ. ಒಟ್ಟು ಎಷ್ಟು ಪಂಜಾಗಳು ಕುಂದಿರ್ತಾವ್ರಿ? ಪಂಜಾ ನೋಡ್ಸಾದ್ರೆ ಕಮಾನ್ ಹೇಳೋದಾವು. ಪಂಜಾ ಒಂದು ಬೇರೆ ಕಡೆ ಇದ್ರಿ ಇದೆ ಸಾಧನೆ ಪಂಚ ಎಲ್ಲ ಬೇರೆ ಇಲ್ಲಿ. ಆಮೇಲೆ ಗಜ್ವಾರವಡಿ ಕಮಾನ, ಮಾಸಬ್ ಬಿ ಫತಿ ಕಮಾನ, ಆಮೇಲೆ ಇವು ಎರಡು ಕೊಡಿ. ಆಮೇಲೆ ಲಾಸ್ಟ್ ಟೈಮ್ದಾಗ ನಾಸಾಗಳು ನಮ್ಮ ಕಾಲಿ ಮಿಷಿ ತೋರಿಸಿರೋದು, ಆಮೇಲೆ ಹಾಗೆ ಇರ್ಬೋದು. ಆಮೇಲೆ ಮದ್ದಳ್ಳಿದಂತ ಒಂದು 7ನೇ ದಿವಸಕ್ಕೆ ಅವ್ರು ಬರ್ತಾರೆ. ಮದ್ದಳ್ಳಿ ಮೊನ್ನೆ ಆಮೇಲೆ ಎಲ್ಲಿಂದ ಬರ್ತಾವೆ, ಎಲ್ಲಿ ಮುಳಿದು ಬರ್ತಾವೆ. ಮುನ್ನೋಳಿ ಎಲ್ಲಿಂದ ಮೂರು ಇನ್ನೊಂದಾರ 3 ಮಂದಿ ಬರ್ತಾರೆ, ಬೇರೆ ಮುನ್ನೋಳಿ ಒಂದು ಬರ್ತಾರೆ. ಹಿಂಗೆಲ್ಲ 14 ದಿವಸ ರಾತ್ರಿ ಕೂಡಿ ಎಲ್ಲರೂ ಸಲಾಮಿ ತಗೊಂಡು ಒಂದು ಇದು ಮಾಡಿ ಮುಂಜಾನೆ ಅಲಾವ ನಮ್ದು ಅಜಾವಂತ ಎಲ್ಲರೂ ಸುತ್ತ ಹಾಕಿ ಮತ್ತೆ ಇದಾಗಿ ತಲುಪಿಸೋದು. ಎಷ್ಟು ಗಂಟೆಗೆ ಬರ್ತಾರೆ ಇವರು? ಸ್ಟಾರ್ಟ್ ಆಗೋದು ಇವರು ರಾತ್ರಿ 1 ಗಂಟೆಗೆ 12 ನಂತರ 12 ನಂತರ ಬರ್ತಾರೆ. ಬೆಳಗ್ಗೆ ಮುಂಜಾನೆ 7 ತನಕ ಮುಗಿಸಿ ವಾಪಸ್ ವಾಪಸ್ ಬರ್ತಾರೆ. ಅದೇ ದಿವಸನೇ ಶುಕ್ರವಾರ ವಿಸರ್ಜನೆ ತಾಬೂತ್ಗಳು. ಅವತ್ತು ಲಾಸ್ಟ್ ನಮ್ದು ಕಮಾನ್ ಆಗಲಿ ಆಮೇಲೆ ತಾಬೂತ್ಗಳಾಗಲಿ ಇವೆಲ್ಲ ಏನಂದ್ರೆ ವಿಸರ್ಜನೆ ನಮ್ದು 3 ಗಂಟೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಮಧ್ಯಾಹ್ನ 3 ಗಂಟೆ ಇಲ್ಲಿ ನ್ಯೂ ಬಸ್ ಸ್ಟ್ಯಾಂಡ್ ಮುಂದೆ ಡಿಸ್ಟ್ರಿಕ್ಟ್ ಆಗೈತೆ ನೋಡ್ರಿ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಬಂದಲ್ಲಿ ಕೂತು ಅಲ್ಲಿಂದ ಸ್ಲೋಲಿ ಚಾಲು ಆಗ್ತದೆ. 7 ಗಂಟೆಗೆ ಮುಗಿಸ್ತಾರೆ. ಎಲ್ಲಿ ಮುಗಿಸ್ತೀನಿ? ಇಲ್ಲಿ ಗುಬ್ಬಳ್ಳಿ ಗಾಂಧಿನಗರ ಗುಬ್ಬಳ್ಳಿ ಹಾಗೆ ಗುಬ್ಬಳ್ಳಿ ಬಾಗಿ ಒಂದಿಂದಲ್ಲಿ ನಮ್ಗೆ ಆ ದಿವಸ ಇದ್ರೆ 5 ರಿಂದ 2 ತಾಸು ನಮ್ಗೆ ಸ್ವಲ್ಪ ಬಸ್ ಸ್ಟ್ಯಾಂಡ್ ಬಸ್ ಆಗಲಿ ವ್ಯಾನ್ ಆಗಲಿ ಬೈಪಾಸ್ ಬಿಡ್ತೀವಿ. 5 ಗಂಟೆ 6 ಗಂಟೆ ನಾನು 5 ರಿಂದ ನಮ್ಗೆ 7 ತನಕ ಸಾಕು. ಈಗ ಹಿಂಗೆ ಬಂದು ನಮ್ಮ ಇಲ್ಲಿ ಅದ್ರಾಗ ಏನಿದ್ರೆ ಒಂದು ಬಿ ಫಾತಿಮಾ ಅಂತ ಗಜವಾಡಿ ಹುಡುಗ ಕಮಾನ ಒಂದು ಆದಷ್ಟು ಮುಂಚೆ ಬಿಡ್ಸೋ ಅವ್ರು ಮದ್ದಿಂದ ಇದು ಓಡೋದು ಓಡೋ ಅವ್ರು ಪೈಲ ಬಿಟ್ಟಬೇಕು. ಆ ಮದ್ದಿಂದ ಅಂತ ರೂಲ್ಸ್ ಐತಿ ಅವ್ರಿಗೆ ನಾವು 5 ನೋಡಿ ಆಮೇಲೆ ಎಲ್ಲ ಕೂಡ ಒಂದು ಸೌಕರ್ಯ ಆಮೇಲೆ 3ನೇ ದಿವಸ ಏನೂ ಆಗಲಿ ಹೆಚ್ಚಾ ಕಡೆ ಗಲಾಟೆ ನಮ್ಮ ನೋಡ್ಕೊಂಡು ಮುಗಿಸೋಣದು. ಇನ್ನೂ ತನಕ ಆಗಿಲ್ಲ ಅಂತ ಇನ್ನೂ ಸ್ವಲ್ಪ ಬಂದಿದ್ದೇವೆ ಹಿಂದೂ ಮುಸ್ಲಿಂ ಕೂಡಿ. ಈ ವರ್ಷನೂ ಅದೇ ಆಚರಿಸ ಸಾಹೇಬ್ರಾಗ ಒಂದು ಚೆನ್ನಾಗಿ ಮೊಹರಂ ಅಂತ ತೋರಿಸ್ಕೊಂಡು ಹೇಳ್ತಾರೆ.